ಇನ್ನು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ. ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೋಮ ಹವನ ನಡೀತಾ ಇದೆ. ಕಾಲ್ತುಳಿತ ಪ್ರಕರಣ ಆದಂತಹ ಜಾಗ ಇದು. ಕಾಲ್ತುಳಿತ ಪ್ರಕರಣದ ನಂತರ ಕೆಎಸ್ಸಿಎ ಈಗ ದೇವರ ಮೊರೆ ಹೋಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಹಾಪೂಜೆಯನ್ನ ನಡೆಸಲಾಗ್ತಾ ಇದೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಕೆಎಸ್ಸಿಎ ಕಾಲ್ತುಳಿತ ಪ್ರಕರಣದ ನಂತರ ದೇವರ ಮೊರೆ ಹೋಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮಹಾಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. 6 ಮಂದಿ ಪುರೋಹಿತರು ಸುದರ್ಶನ ನವಗ್ರಹ ಗಣಪತಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟೂರ್ನಿ ಆರಂಭ ಆಗುತ್ತೆ. ವಿಘ್ನ ನಿವಾರಣೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರೋ ವಿಶೇಷ ಪೂಜೆ. ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ಸಂಭ್ರಮಾಚರಣೆ ನಡೆಯುವ ಸಂದರ್ಭದಲ್ಲಿ ಆದಂತ ಕಾಲ್ತುಳಿತ, ಆ ದುರ್ಘಟನೆಯ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಪಂದ್ಯಗಳು ನಡಿಬಾರದು ಅಂತಲೇ ಹೇಳಲಾಗಿದೆ. ಈಗ ವಿಜಯ್ ಹಜಾರೆ ಟೂರ್ನಮೆಂಟ್ ಇದೆ, ಯಾವುದೇ ಅಹಿತಕರ ಘಟನೆ ನಡಿಬಾರದು ಅಂತ ಪೂಜೆ ಪುನಸ್ಕಾರಗಳು ನಡೀತಾರೆ. ವಿಶೇಷ ಏನಂದ್ರೆ ದೈವಾನುಗ್ರಹ ಇರಲಿ, ಸ್ಟೇಡಿಯಂ ಮೇಲೆ ಅಹಿತಕರ ಘಟನೆಗಳು ನಡೀದೇ ಇರಲಿ ಅಥವಾ ನಡೆದಿರೋದೆಲ್ಲ ನಿರ್ನಾಮ ಆಗಲಿ, ಮತ್ತೆ ಪುನರ್ಚೇತನ್ಯ ಬರಲಿ ನಮ್ಮ ಸ್ಟೇಡಿಯಂಗೆ. ಆ ಮುಂಚೆ ಏನಿತ್ತಲ್ಲ ಗ್ಲೋರಿ, ಅದು ವಾಪಸ್ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ವಿಜಯ್ ಹಜಾರೆಗೆ ಸಾರ್ವಜನಿಕ ಅಭಿಮಾನಿಗಳಿಗೆ ಅವಕಾಶ ಇದೆಯಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಅದು ಇನ್ನೂ ಕ್ವಶನ್ ಮಾರ್ಕಲ್ಲಿ ಇದೆ. ಯಾಕಂದರೆ ನಮ್ಮ ಏನು ಹೇಳ್ತೀರಾ ಆಫೀಸ್ ಬರೋರ್ಸ್ ಎಲ್ಲ ಗೌರ್ಮೆಂಟ್ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಅವ್ರು ಏನೇನು ಷರತ್ತುಗಳಾಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಪ್ರಾಬ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಬಹುಶಃ ಪೂಜೆ ಫಸ್ಟ್ ಟೈಮ್ ಸರ್ ಇಷ್ಟು ಅಂದರೆ ಶ್ರದ್ಧೆಯಿಂದ ಮಾಡ್ತಿರುವಂಥದ್ದು. ಈಗ ಇದು ನೋಡ್ತಾ ಹೋದ್ರೆ ಏನು ಅನ್ಸುತ್ತೆ? ಕರ್ನಾಟಕ ಕ್ರಿಕೆಟ್ಗೆ ಒಳ್ಳೇದಾಗಲಿ ಅಂತ ಆ ಒಂದು ಯೋಚನೆಯಲ್ಲಿ ಮಾಡಿರುವಂಥ ಪೂಜೆ ಇದು. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಎಲ್ರಿಗೂ ಒಳ್ಳೇದಾಗಬೇಕು, ಕರ್ನಾಟಕ ಕ್ರಿಕೆಟ್ ಬೆಳಿಬೇಕು, ಉಳಿಬೇಕು ಅನ್ನೋದೊಂದೇ ಉದ್ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.